ಮತ್ತು ಹೆಸರು ಕಾಳುಗಳು ಸುಮಾರು 4 ರಿಂದ 5 ಸಾವಿರ ಚೀಲ ಕಳವಾಗಿದ್ದು ಮತ್ತು ನಾಪತ್ತೆಯಾಗಿದ್ದರ ವಿರುದ್ಧವಾಗಿ ನಾವು 27ನೇ ತಾರೀಕಿಗೆ ಎನ್ನಿಗೇರಿಯಲ್ಲಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ವಿ. ಆ ಹೋರಾಟ ಮುಂದೆವರೆದು 30ನೇ ತಾರೀಕಿಗೆ ಅಂದ್ರೆ 27ನೇ ತಾರೀಕಿಗೆ ನಾವು ಗಡುವನ್ನ ಕೊಟ್ಟಿದ್ವಿ. ಈ ಒಂದು ರೈತರ ಮಾಲನ್ನ ಕಳು ಮಾಡಿದಂಥವ್ರು ಮತ್ತೆ ಅದಕ್ಕೆ ಸಹಕಾರವನ್ನ ಕೊಟ್ಟಂತವ್ರು ಮತ್ತೆ ಅದರಲ್ಲಿ ಶಾಮೀಲಾದಂಥವ್ರನ್ನ 2 ದಿನದಲ್ಲಿ ನೀವು ಬಂಧನ ಮಾಡಬೇಕು ಅಂತ ಹೇಳಿ ಇರದೇ ಹೋದ್ರೆ ನಾವು 30ನೇ ತಾರೀಕಿಗೆ ಏನು ಬಳ್ಳಾರಿ ಹುಬ್ಬಳ್ಳಿ ರಸ್ತೆ ಏನಿದೆ ಆ ರಸ್ತೆಯನ್ನ ಬಂದ್ ಮಾಡ್ತೇವೆ ಅಂತ ಹೇಳಿ ಒಂದು ಗಡುವನ್ನ ಕೊಟ್ಟಿದ್ವಿ. ಹುಯಿಲ್ಗೋದವರು ನಿರಂತರವಾದಂತಹ ಒಂದು ಪ್ರತಿಭಟನೆಯನ್ನ ಅಣ್ಣಿಗೇರಿ ಪಟ್ಟಣದಲ್ಲಿ ಹಾಕೊಂಡಿದ್ರು. ಅವರು ನಾವು ಎಲ್ಲರೂ ಸೇರಿ 30ನೇ ತಾರೀಕಿಗೆ ಮತ್ತೆ ಒಂದು ಹೋರಾಟವನ್ನ ಸ್ಟಾರ್ಟ್ ಮಾಡಿದಾಗ ಜಿಲ್ಲಾಧಿಕಾರಿಯವರು ನೀವು ಯಾವುದೇ ಕಾರಣಕ್ಕೂ ರಸ್ತೆ ಬಂದ್ ಮಾಡಬೇಡ್ರಿ, ನಾವು ಅಪರಾಧಿಗಳನ್ನ ಶೀಘ್ರದಲ್ಲೇ ಬಂಧನ ಮಾಡ್ತೇವೆ ಅಂತ ಹೇಳಿ ನಮಗೆ ಹೇಳಿದ್ರು. ಹಾಗಾಗಿ ನಾವು ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಕೊಡ್ಲಿಕ್ಕೆ ನಾವು ಇದ್ದಾಗ ಅಲ್ಲಿ ನವಲಗುಂದ ಭಾಗದ ಶಾಸಕರಾದಂತ NH ಕೋನರೆಡ್ಡಿ ಅವರು ಸಹ ಆ ಒಂದು ವೇದಿಕೆಗೆ ಬಂದರು. ನಾವು ಜಿಲ್ಲಾಧಿಕಾರಿಗೆ ಮಾತ್ರ ಮನವಿಯನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ವಿ. ನಮ್ಮ ರೈತ ಮುಖಂಡರಾಗ್ಲಿ ಅಲ್ಲಿಯ ರೈತರಾಗ್ಲಿ ಯಾರು ಸಹ ಶಾಸಕರನ್ನ ಕರೆದಿದ್ದಿಲ್ಲ. ಯಾಕಂತಂದ್ರ 4 ದಿನ ಆದ್ರೂ ಸಹ ಅದಕ್ಕೆ ಪ್ರಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಆ ಒಂದು ಅಪರಾಧಿಗಳನ್ನ ತಕ್ಷಣ ಅರೆಸ್ಟ್ ಮಾಡಕ ಹೇಳಿಕೆಗಳನ್ನು ಅವರು ಕೊಡ್ಲದಕ್ಕ ನಾವು ಅವರ ವಿರುದ್ಧನೂ ಸಹ ಒಂದು ಪ್ರತಿಭಟನೆಯನ್ನ ಕುಂತಿದ್ವಿ. ಆ ಸಂದರ್ಭದಲ್ಲಿ ನವಲಗುಂದ ಶಾಸಕರಾದಂತ NH ಕೋನರೆಡ್ಡಿ ಅವರು ಬಂದು ಭಾಷಣವನ್ನ ಮಾಡಿದ್ರು. ಅದರ ಜೊತೆಗೆ ಏನು ಅಲ್ಲಿ ಇದ್ದಂತ ರೈತರಿಗೆ ಹನುಮಂತಪ್ಪ ಕಂಬೆ ಅನ್ನುವರು ಒಬ್ಬ ರೈತರಿದ್ರು. ಅದರ ಜೊತೆಗೆ ಬಹಳಷ್ಟು ನಾವೆಲ್ಲ ರೈತರಿದ್ದಾಗ ನಿಮ್ಮ ಕೆಲಸ ಏನು ಮನವಿ ಅಷ್ಟು ಮಾತ್ರವನ್ನ ಕೊಡ್ಬೇಕು, ನೀವು ಓದಿದ್ದೆಲ್ಲ ನಿಮಗೆ ಮಾತಾಡಕ್ಕೆ ಹಕ್ಕಿಲ್ಲ, ನಾನು ಇಂಥ ಸಾಕಷ್ಟು ಹೋರಾಟಗಳನ್ನ ಮಾಡಿವೆ, ಇದೇ ರೀತಿ ನೀವು ಮುಂದುವರೆದ್ರ ನೋಡ್ಕೊಂತೀವಿ ಅನ್ನುವಂತ ಒಂದು ಅವಾಚ್ಯ ಶಬ್ದವನ್ನ ಸೋದೆ ಮತ್ತು ಅನ್ನುವಂತ ಒಂದು ಅವಾಚ್ಯ ಶಬ್ದವನ್ನ ಅವರು ನಿಂದಿಸಿದ್ದಕ್ಕ ಏನು ಈ ಒಂದು ಮಾಧ್ಯಮದ ಮುಖಾಂತರ ಅವರಿಗೆ ಕ್ಷಮೆಯನ್ನ ಕೋರ್ಬೇಕು, ರೈತರ ಕ್ಷಮೆಯನ್ನ ಕೋರ್ಬೇಕು. ಮತ್ತೆ ತಾವು ಸಹ ನಾನು ರೈತ ಹೋರಾಟಗಾರನ ಅಂತ ಹೇಳಿ ಇಲ್ಲಿವರೆಗೂ ತಾವೇನು ಮುಖವಾಡನ್ನ ಹಾಕಿ ಅಡ್ಡಾಡ್ತೀರಿ ಅದೆಲ್ಲವನ್ನ ಕಳಿಸ್ಬೇಕು, ಮತ್ತ ಹಸಿರು ಟವಲನ್ನ ತೆಗಿಬೇಕು ಅನ್ನುವಂಥದ್ದನ್ನ ನಾವು ಇವತ್ತ ಮಾಧ್ಯಮಗಳ ಮುಖಾಂತರ ಕೋನರೆಡ್ಡಿ ಅವರಿಗೆ ತಿಳಿಸಕ ಪ್ರಯತ್ನ ಮಾಡ್ತೇವೆ. ಒಬ್ಬ ಹೋರಾಟಗಾರ, ಕಸ ಬಂಡೂರಿ ಹೋರಾಟಗಾರ, ನಾನು ರೈತ ಪರವಾದಂತ ಹೋರಾಟಗಾರ ಅಂತ ಹೇಳಿ ಸುಳ್ಳುಗಳನ್ನ ಹೇಳ್ತಾ ಯಾರಾದರೂ ರೈತರು ಪ್ರತಿಭಟನೆ ಮಾಡುವಲ್ಲಿ ಹೋಗಿ ಆ ಫೋಟೋಗಳನ್ನ ಹೊಡೆಯುವ ಮೂಲಕ ವಾಟ್ಸಪ್ಗೆ ಫೇಸ್ಬುಕ್ಗೆ ಹಾಕುವ ಮೂಲಕ ಡಮ್ಮಿ ಆದಂತ ಒಬ್ಬ ಶಾಸಕ ಅಂತ ಹೇಳಿ ಈ ಸಂದರ್ಭದಾಗ ನಾವು ಹೇಳಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಹತ್ತಿರದಿಂದ ನಾವು ನೋಡಿವಿ. ಹಿಂದೂ ಸಹ ಯಮನೂರು, ಅಳಗೋಡಿ, ನವಲಗುಂದದಲ್ಲಿ ಲಾಠಿ 4-5ನೇ ದಿನಕ್ಕೆ ಕುಮಾರಸ್ವಾಮಿ ಅವರನ್ನ ಕರೆದುಕೊಂಡು ಬಂದು ಕ್ಷೇತ್ರದಲ್ಲಿ ಬಂದು ಹೋಗಿದ್ದನ್ನ ನಾವೆಲ್ಲ ನೋಡಿದ್ದೇವೆ. ಹಲವಾರು ರೈತ ಹೋರಾಟಗಳಲ್ಲಿ ಬಹಳಷ್ಟು ರೈತ ಮುಖಂಡರು ಜೈಲಿಗೆ ಹೋದಾಗೂ ಸಹ ಆ ಒಂದು ಸಂದರ್ಭದಲ್ಲಿ ಏನು ಪೊಲೀಸ್ ಕೇಸ್ ಆಗುವಂತ ಸಂದರ್ಭದಲ್ಲಿ, ಪೊಲೀಸ್ ಲಾಠಿ ಚಾರ್ಜ್ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ನಿಲ್ಲದನ ತಮ್ಮ ಉದ್ಘಾಟತನವನ್ನ ತೋರಿಸಿದ್ದನ್ನ ನಾವು ನೋಡ್ತೇವೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.